4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಇದೆ. ಮಲ್ಲಿಕಾರ್ಜುನ ಖರ್ಗೆ, ಎಚ್.ಡಿ. ದೇವೇಗೌಡರು, ಈರಣ್ಣ ಕಡಾಡಿ, ನಾರಾಯಣ ಗೊರಗಪ್ಪ ಅವಧಿ ಮುಕ್ತಾಯದ ಹಿನ್ನೆಲೆಯಲ್ಲಿ ಜೂನ್ 25ಕ್ಕೆ 4ರ ರಾಜ್ಯಸಭೆಯ ಸದಸ್ಯತ್ವ ಅವಧಿ ಮುಕ್ತಾಯ ಆಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಒಪ್ಪಿಕೊಂಡ್ರೆ ಎಚ್.ಡಿ. ದೇವೇಗೌಡರು ಮರು ಆಯ್ಕೆ ಆಗುವಂತಹ ಸಾಧ್ಯತೆ ಇದೆ. ಆದರೆ ಬಿಜೆಪಿಯಿಂದ ಇನ್ನೂ ಕೂಡ ಖಚಿತವಾಗ್ತಾ ಇಲ್ಲ. ಸಂಖ್ಯಾಬಲದ ಮೇಲೆ ಕಾಂಗ್ರೆಸ್ಗೆ 3, ಬಿಜೆಪಿಗೆ 1 ಸ್ಥಾನ ಫಿಕ್ಸ್ ಎನ್ನಲಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಮರು ಆಯ್ಕೆ ಬಹುತೇಕವಾಗಿ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಉಳಿದೆರಡು ಸ್ಥಾನಕ್ಕೆ ಡಿ.ಕೆ. ಹರಿಪ್ರಸಾದ್, ಬಿ.ವಿ. ಶ್ರೀನಿವಾಸ್ ಸ್ಪರ್ಧೆ ಮಾಡ್ತಾರಾ? ಬಿಜೆಪಿಯಿಂದ ಸದಾನಂದ ಗೌಡರು, ನಿರ್ಮಲ್ ಕುಮಾರ್, ಸುರಾನಾ ಆಯ್ಕೆ ಸಾಧ್ಯತೆಗಳಿದೆ. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ 4 ರಾಜ್ಯಸಭೆ ಸ್ಥಾನಗಳ ಚುನಾವಣೆ. ಸೊ ಈಗಾಗಲೇ ಅವಧಿ ಮುಕ್ತಾಯದ ಹಿನ್ನೆಲೆಯಲ್ಲಿ ಜೂನ್ 25ಕ್ಕೆ 4ರ ರಾಜ್ಯಸಭೆ ಸದಸ್ಯತ್ವದ ಅವಧಿ ಮುಕ್ತಾಯ ಆಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಒಪ್ಪಿಕೊಂಡ್ರೆ ಇನ್ನು ರಾಜ್ಯಸಭೆ ಸಂಸದ ಸ್ಥಾನ ವಿಚಾರದಲ್ಲಿ ಮತ್ತೆ ಬಿಕ್ಕಟ್ಟು ಕಾಣಿಸಿಕೊಳ್ತಾ ಇದೆ. ಮತ್ತೆ ಶುರುವಾಗಲಿದೆಯಾ ಹಾಗಿದ್ರೆ ಬಿಜೆಪಿ ಜೆಡಿಎಸ್ನ ಮೈತ್ರಿಯ ಫೈಟ್? ಇದೇ ಜೂನ್ನಲ್ಲಿ ದೇವೇಗೌಡರ ರಾಜ್ಯಸಭೆ ಸದಸ್ಯತ್ವ ಅಂತ್ಯ ಆಗ್ತಾ ಇದೆ. ಮರು ಆಯ್ಕೆಯನ್ನ ಮಾಡಲು ಜೆಡಿಎಸ್ ಪಡೆಯಲ್ಲಿ ಈಗಾಗಲೇ ಕಸರತ್ತು ಕೂಡ ಆಗ್ತಾ ಇದೆ. ರಾಜ್ಯಸಭೆಯಲ್ಲಿ ರಾಜ್ಯದ ಬಗ್ಗೆ ಮಾಜಿ ಪ್ರಧಾನಿ ಧ್ವನಿ ಎತ್ತುತ್ತಾರೆ. ಈ ಸೀಟು ಬಿಜೆಪಿಯೇ ಪಡಿಬೇಕು ಅಂತ ಹೇಳಿ ಶತಪ್ರಯತ್ನವನ್ನ ಮಾಡ್ತಾ ಇದೆ. ಸದಾನಂದ ಗೌಡರು ಅವರನ್ನ ಕಣಕ್ಕೆ ಇಳಿಸಬೇಕು ಅಂತ ಹೇಳಿ ಬಿಜೆಪಿಯಿಂದ ತಯಾರಿ ಆಗ್ತಾ ಇದೆ. ಆದರೆ ದೇವೇಗೌಡರನ್ನ ಮತ್ತೆ ಮರು ಆಯ್ಕೆ ಮಾಡಲು ಕಸರತ್ತನ್ನ ಕೂಡ ನಡೆಸಲಾಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ನಿರ್ಧಾರದ ಮೇಲೆ ನಿಂತಿದೆ ಇಬ್ಬರ ಒಂದು ಟಿಕೆಟ್ ವಿಚಾರ. ಮಾಜಿ ಪ್ರಧಾನಿ ಅವರಿಗೆ ಮಣೆ ಹಾಕ್ತಾರಾ ಅಥವಾ ಮಾಜಿ ಸಿಎಂ ಕೈ ಹಿಡಿತಾರಾ ಅನ್ನೋದು ಪ್ರಶ್ನೆ. ಈಗ ತಮ್ಮ ಪಕ್ಷದ ನಾಯಕರಿಗೆ ಏನೇ ಮೈತ್ರಿಯನ್ನ ಮಾಡ್ಕೊಂಡಿದ್ರು ತಮ್ಮ ಪಕ್ಷದ ನಾಯಕನಿಗೆ ಕೊಡ್ತಾರಾ, ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೂಡ ನೀಡ್ತಾರೆ ಅನ್ನೋದು ಈಗ ಪ್ರಶ್ನೆ ಆಗಿರೋದು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಈಗ ಬಹಳಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲೇ ಹೈಕಮಾಂಡ್ ಕೂಡ ಇದೆ. ಯಾರಿಗೆ ಮಣೆ ಹಾಕಬೇಕು ಅನ್ನುವಂತಹ ಪ್ರಶ್ನೆ. ಈ ಕಡೆ ಮಾಜಿ ಪ್ರಧಾನಿ ಒಂದು ಕಡೆ ಆದರೆ ಮಾಜಿ ಸಿಎಂ ಅವರು ಒಂದು ಕಡೆ. ಸೊ ಏನಾಗಬಹುದು, ಏನಾಗುವಂತಹ ಸಾಧ್ಯತೆಗಳಿದೆ, ಏನೆಲ್ಲ ಓಡಾಡ್ತಾ ಇದೆ ಈಗಾಗಲೇ ರಾಜಕೀಯ ವಲಯದಲ್ಲಿ? ಕುಸುಮ, ಜೂನ್ 25ಕ್ಕೆ ದೇವೇಗೌಡರು ಸೇರಿದಂತೆ ಒಟ್ಟು 4 ಸ್ಥಾನಗಳು, ರಾಜ್ಯದಿಂದ ಆಯ್ಕೆಯಾದಂಥ 4 ಸ್ಥಾನಗಳು ತೆರವಾಗ್ತಾ ಇದೆ. ಹೀಗಾಗಿ ಈಗ ಆ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಚರ್ಚೆ ಶುರುವಾಗ್ತಾ ಇದೆ. ಕಾಂಗ್ರೆಸ್ಗೆ 3 ಸ್ಥಾನಗಳು, ಯಾಕಂದರೆ ವಿಧಾನಸಭೆಯ ಸಂಖ್ಯಾಬಲ ಆಧರಿಸಿ ಶಾಸಕರು ಈ ಒಂದು ಆಯ್ಕೆಯನ್ನು ಮಾಡ್ತಾರೆ. ಇದಕ್ಕೋಸ್ಕರವಾಗಿ ಕಾಂಗ್ರೆಸ್ಗೆ 3 ಸ್ಥಾನಗಳು ಸಿಕ್ಕಿದ್ರೆ ಬಿಜೆಪಿ ಅಥವಾ JDS ಮೈತ್ರಿಕೂಟಕ್ಕೆ ಒಟ್ಟು 1 ಸ್ಥಾನ ಅಷ್ಟು ಸಿಗುತ್ತೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮರು ಆಯ್ಕೆ, ಅದೇ ರೀತಿ ಬಿ.ಕೆ. ಹರಿಪ್ರಸಾದ್, ಬಿ.ವಿ. ಶ್ರೀನಿವಾಸ್ ಸೇರಿದಂತೆ ಹಲವಾರು ಜನ ರೇಸ್ನಲ್ಲಿದ್ದಾರೆ. ಅವರು ಯಾರಿಗೆ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಇನ್ನೂ ಕೂಡ ಆಗಿಲ್ಲ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗೋದಂತೂ ಪಕ್ಕಾ ಆಗಿದೆ. ಆದರೆ ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಮೊದಲು ದೇವೇಗೌಡರನ್ನ ಆಯ್ಕೆ ಮಾಡಿ ಕಳಿಸ್ಬೇಕಾ ಅಥವಾ ಸದಾನಂದ ಗೌಡರ ಆಯ್ಕೆ ಮಾಡಿ ಕಳಿಸ್ಬೇಕಾ ಅಂತ ಹೇಳಿ ಬಿಜೆಪಿ ನಾಯಕರು ಕೋರ್ ಕಮಿಟಿಯಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಬಿಜೆಪಿ ಕಡೆಯಿಂದ ಸದಾನಂದ ಗೌಡರ ಸ್ಪರ್ಧೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ. ಯಾಕಂತ ಹಳೆ ಮೈಸೂರು ಭಾಗದಲ್ಲಿ ನಾವು ಬಿಜೆಪಿ JDS ನಷ್ಟೇ ಹೆಚ್ಚಿಕೊಂಡಿದ್ದೇವೆ. ಆದರೆ ಈಗ ಬಿಜೆಪಿ ಅತಿ ಹೆಚ್ಚು ಬಲ ಬರಬೇಕಾದ್ರೆ ಅಮಿತ್ ಶಾ ಅವರು ಹೇಳಿದಂತೆ ಸೌತ್ ಅಲ್ಲಿ ಅತಿ ಹೆಚ್ಚಾಗಿ ಪ್ರಭಾವವನ್ನು ಬೆಳೆಸ್ಕೊಳ್ಬೇಕಾದ್ರೆ ರಾಜ್ಯಸಭಾ ಸೀಟನ್ನು ನಾವು ಪಡ್ಕೊಳ್ಬೇಕು. ಈ ಮೂಲಕವಾಗಿ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅದರ ಮೇಲೆ ಹೆಚ್ಚು ಒತ್ತನ್ನು ಕೊಡಬೇಕು. ಹೀಗಾಗಿ JDSಗೆ ಟಕ್ಕರ್ ಕೊಡಬೇಕಾದ, ಯಾಕಂದ್ರೆ JDS ಅನ್ನು ನಂಬ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಮ್ಮ ಪಕ್ಷವನ್ನು ಕೂಡ ಬೆಳೆಸಬೇಕಾಗುತ್ತೆ JDS ಬಲದಿಂದಿಗೆ. ಹೀಗಾಗಿ ಇಲ್ಲಿಗ ಬಿಜೆಪಿಗೆ ಆ ಸೀಟ್ ಉಳಿಸ್ಕೊಂಡ್ರೆ ನಮಗೆ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ. ಕಳೆದ ಬಾರಿ ದೇವೇಗೌಡರನ್ನು ನಾವು ರಾಜ್ಯಸಭೆಗೆ ಕಳಿಸ್ಕೊಟ್ಟಿದ್ದೀವಿ. ಈ ಬಾರಿ ಇಲ್ಲಿಗೆ ನಾವು ದೇವೇಗೌಡರಿಗೆ ಬೆಂಬಲ ಕೊಡೋದು ಬೇಡ, ಸದಾನಂದ ಗೌಡರನ್ನ ದೆಹಲಿ ಕಳಿಸ್ಕೊಡೋಣ, ಅದು ಕೂಡ ರಾಜ್ಯಸಭೆ MP ಮಾಡೋಣ ಅಂತ ಹೇಳಿ ಕೋರ್ ಕಮಿಟಿ ನಿರ್ಧಾರ ಮಾಡಿದೆ. ಆದ್ರೆ ಈಗ ಕುಮಾರಸ್ವಾಮಿ ಅವರು ಅದೇ ರೀತಿ JDS ನಾಯಕರು ಹೇಳ್ತಿರೋದು, ಈಗ ದೇವೇಗೌಡರು ರಾಜ್ಯದ ಪರ ಪ್ರತಿ ಬಾರಿನೂ ಕೂಡ ಧ್ವನಿ ಎತ್ತಿ ಬಂದಿದ್ದಾರೆ. ಹೀಗಾಗಿ ಅವರಿಗೆ ಇನ್ನೊಂದು ಬಾರಿ ಅವಕಾಶವನ್ನು ಕೊಟ್ಟರೆ ರಾಜ್ಯದ ನೀರಾವರಿ ಸ್ಕೀಮ್ಗಳಿರ್ಬೋದು, ಬೇರೆ ಬೇರೆ ವಿಚಾರಕ್ಕೆ ಕೇಂದ್ರ ಜೊತೆ ಮಾತುಕತೆ ಮಾಡೋದು, ಅದೇ ರೀತಿ ವಿಪಕ್ಷಗಳನ್ನು ಎದುರಿಸೋದು ಸುಲಭ ಆಗುತ್ತೆ. ಇದಕ್ಕೋಸ್ಕರವಾಗಿ ದೇವೇಗೌಡರನ್ನೇ ಮರು ಆಯ್ಕೆ ಮಾಡಿ ಕಳಿಸೋಣ ಅನ್ನುವಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಬಿಜೆಪಿ ಜೊತೆ ಮಾತಾಡದೆ ನೇರವಾಗಿ ಹೈಕಮಾಂಡ್ ಜೊತೆ ಕುಮಾರಸ್ವಾಮಿ ಮಾತುಕತೆ ನಡೆಸ್ತಾ ಇದ್ದಾರೆ, ದೇವೇಗೌಡರನ್ನ ಮರು ಆಯ್ಕೆ ಮಾಡಿ ಕಳಿಸೋಣ ಅಂತೇಳಿ. ಹೀಗಾಗಿ ಈಗ ಬಿಜೆಪಿಯಲ್ಲಿ ಅಥವಾ ಮೈತ್ರಿಕೂಟದಲ್ಲಿ ಗೌಡರ ಒಂದಿಷ್ಟು ಹೋರಾಟಗಳು ಶುರು ಆಗಬಹುದು. ಯಾಕಂತ ಹೇಳಿದ್ರೆ ಒಂದು ಕಡೆ ಒಕ್ಕಲಿಗ ನಾಯಕ, ಬಿಜೆಪಿ ಒಕ್ಕಲಿಗ ನಾಯಕ ಸದಾನಂದ ಗೌಡರನ್ನ ರಾಜ್ಯಸಭೆಗೆ ಕಳಿಸಬೇಕು ಅಂತೇಳಿ ಬಿಜೆಪಿ ನಿರ್ಧಾರ ಮಾಡಿದ್ರೆ, ಕುಮಾರಸ್ವಾಮಿ ಸೇರಿದಂತೆ JDS ನಾಯಕರುಗಳು ದೇವೇಗೌಡರನ್ನು ಕಳಿಸಬೇಕು ಅಂತ ನಿರ್ಧಾರ ಮಾಡಿದೆ. ಇದೆಲ್ಲವೂ ಕೂಡ ಮೈತ್ರಿ ಪಕ್ಷದಲ್ಲಿ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಬಹುದು. ಯಾಕಂತಂದ್ರೆ ಇಬ್ರು ಕೂಡ ಪ್ರಭಾವಿ ನಾಯಕರು. ಹೀಗಾಗಿ ಈಗ
ಒಂದ್ ಕಡೆ ದೇವೇಗೌಡರು ಮತ್ತೊಂದು ಕಡೆ ಸದಾನಂದ ಗೌಡರು ಇಬ್ರು ಕೂಡ ಸ್ಪರ್ಧೆ ಮಾಡುವಂತ ಉತ್ಸುಕತೆಯನ್ನು ತೋರಿಸಿರೋದ್ರಿಂದ ಇಲ್ಲಿಗ ಹೈಕಮಾಂಡ್ ಕೂಡ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಗೊಂದಲಗಳು ಸೃಷ್ಟಿಯಾಗಬಹುದು. ಅದೇ ರೀತಿಯಾಗಿ ರಾಜ್ಯ ಬಿಜೆಪಿ ನಾಯಕರು ಅದೇ ರೀತಿ ಕುಮಾರಸ್ವಾಮಿ ನಡೆಯೂ ಕೂಡ ಜಟಾಪಟಿಗಳಾಗಬಹುದು. ಕಾರಣ ಎಷ್ಟೇ ದೇವೇಗೌಡರನ್ನ ಕಳಿಸಬೇಕು ಅಂತೇಳಿ ಕುಮಾರಸ್ವಾಮಿ ನಿರ್ಧಾರ ಮಾಡಂತೆ ಸದಾನಂದ ಗೌಡರು ಕಳಿಸಬೇಕು ಅಂತೇಳಿ ವಿಜೇಂದ್ರ ಸೇರಿ ಹಲವಾರು ನಾಯಕರು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಯಾರ ವಾದಕ್ಕೆ ಮಣೆ ಸಿಗಬಹುದು, ಬಿಜೆಪಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ನಾವೀಗ ಮುಂದೆ ಕಾದು ನೋಡಬೇಕು. ಕುಸುಮ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.